ಇದರಿಂದ ತಪ್ಪಿಸಿಕೊಂಡಿರುತ್ತಾನೆ. ಈ ಬಾಲಕನನ್ನು ಯಾರಾದರೂ ನೋಡಿದ ಪಕ್ಷದಲ್ಲಿ ದಯವಿಟ್ಟು ಸರಿ ಮಾಡಿ. अजाड्यम् आत्मडत्वञ्च हनुमत्स्मरणात् भवे पूज्याय राघवेन्द्राय सत्यधर्मरताय च भजतां नमतां सुषमेन्द्रकराब्जोत्थम् राघवेन्द्र गुरुप्रियं श्रीयतीन्द्र गुरुमुंडे मूलरामार्चनीयम् सर्वेपि सुखिनः सन्तु सर्वे सन्तु निरामयाः सर्वे भद्राणि पश्यन्तु सर्वे सुगुणशालिनः। ಇಂದು ಕಲಿಯುಗದ ಕಾಮಧೇನು ಕಲ್ಪವೃಕ್ಷರಾದ ನಮ್ಮ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾಗಿರ್ತಕ್ಕಂತಹ ಜಗದ್ಗುರು ಶ್ರೀ ರಾಘವೇಂದ್ರ ಸ್ವಾಮಿಗಳವರ 353ನೇ ವರ್ಷದ ಆರಾಧನಾ ಮಹೋತ್ಸವದ ಮಹಾರಥೋತ್ಸವದ ಶುಭ ಸಂದರ್ಭ. ಈ ಶುಭ ಸಂದರ್ಭ ಇದು ಉಪನ್ಯಾಸ ವೇದಿಕೆಯೂ ಅಲ್ಲ. ನಾವೆಲ್ಲರೂ ರಥಾರೂಢರಾದಂತಹ ಗುರುರಾಜರನ್ನ ದರ್ಶನ ಪಡೆದು ಅವರ ಅನುಗ್ರಹ ಕಾಂಕ್ಷಿಗಳಾಗಿ ನಾವು ನಿಂತಿದ್ದೇವೆ. ಮಹಾನುಭಾವರಾದಂತಹ ಗುರುಸಾರ್ವಭೌಮರು ಕರುಣಾ ಸಮುದ್ರರಾಗಿ ಇಂದು ರಥಾರೂಢರಾಗಿ ಮಂತ್ರಾಲಯದ ಪ್ರಮುಖ ರಥಬೀದಿಗಳಲ್ಲಿ ಇವತ್ತು ದರ್ಶನವನ್ನು ನೀಡಲು ಬರ್ತಾ ಇದ್ದಾರೆ. ಸಮಸ್ತ ಭಕ್ತರ ಮೇಲೆ ತಮ್ಮ ಕೃಪಾದೃಷ್ಟಿಯನ್ನು ಬೀರುವ ಮೂಲಕ ತಮ್ಮ ಅಪಾರವಾದಂತಹ ತಪಸ್ಸನ್ನ ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಧಾರೆ ಎರೆಯಲು ಗುರುರಾಜರು ಬರ್ತಾ ಇದ್ದಾರೆ. ಅಂತಹ ಗುರುಗಳನ್ನ ನಾವೆಲ್ಲರೂ ಕೂಡ ವಿಶೇಷವಾಗಿ ಭಕ್ತಿ ಶ್ರದ್ಧೆಗಳಿಂದ ಪ್ರಾರ್ಥನೆ ಮಾಡೋಣ. ಇಡೀ ವಿಶ್ವದಲ್ಲಿ ಸಮಸ್ತ ಜನಾಂಗದವರು ಜಾತಿ ಮತ ಭೇದವಿಲ್ಲದೆ ಭಾಷಾ ಪ್ರಾಂತ ಭೇದವಿಲ್ಲದೆ ಪ್ರತಿಯೊಬ್ಬರೂ ಆಚರಿಸುವಂತಹ ಮಹಾ ಹಬ್ಬ ಮಹಾ ಉತ್ಸವ ಅದು ರಾಘವೇಂದ್ರ ಸ್ವಾಮಿಗಳವರ ಮಹೋತ್ಸವ. ಇಂತಹ ಉತ್ಸವ ಒಂದು ಊರಿನಲ್ಲಿ, ಒಂದು ಗ್ರಾಮದಲ್ಲಿ ಅಥವಾ ಒಂದು ರಾಜ್ಯದಲ್ಲಿ, ಒಂದು ದೇಶದಲ್ಲಿ ಅಲ್ಲ, ಇಡೀ ವಿಶ್ವದಲ್ಲಿ ನಡೆಯುವಂತಹ ಒಂದು ಮಹಾ ಉತ್ಸವವಾಗಿದೆ. ಆ ಮಹಾಪ್ರಭುಗಳು ಪ್ರಹ್ಲಾದರಾಜರಾಗಿದ್ದಾಗ, ವ್ಯಾಸರಾಜ ಗುರುಸಾರ್ವಭೌಮರಾಗಿದ್ದಾಗ, ಕಟ್ಟ ಕಡೆಯದಾಗಿ ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾಗ ಭಗವಂತನ ವಿಶೇಷವಾದ ಸೇವೆಯನ್ನು ಮಾಡಿ ಅಪಾರವಾದಂತಹ ಭಗವಂತನ ಅನುಗ್ರಹವನ್ನ ಪಡೆದಿದ್ದಾರೆ. ಆ ಅನುಗ್ರಹ ರಾಶಿಯನ್ನ ಇಡೀ ವಿಶ್ವಕ್ಕೆ ಧಾರೆ ಎರೆಯಲು ವೃಂದಾವನದಲ್ಲಿ ಯೋಗಾಸನದಲ್ಲಿ ಕುಳಿತುಕೊಂಡು ಅನುಗ್ರಹ ಮಾಡ್ತಾ ಇದ್ದಾರೆ. ಅಂತಹ ಗುರುಗಳ ಮಹಿಮೆ ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಃ ಎಂಬುದಾಗಿ ಹೇಳಿದ್ದಾರೆ. ಅಂತಹ ಗುರುಗಳ ಮಹಿಮೆ, ಕೀರ್ತಿ, ಭಕ್ತ ಸಾಗರ, ಇದನ್ನು ಕೊಂಡಾಡಲಿಕ್ಕೆ ಪದಗಳು ಸಾಲದು. ಅಂತಹ ಗುರುಗಳು ಸಂತುಷ್ಟರಾಗಿ ಮಹಾರಥಾರೂಢರಾಗಿದ್ದಾರೆ. ವಿಶ್ವಕ್ಕೆ ಕಲ್ಯಾಣವಾಗಲಿ, ಸಮಸ್ತ ಜನತೆಗೂ ಕ್ಷೇಮವಾಗಲಿ, ಪ್ರಾಣಿಕುಲಕ್ಕೆ, ಮನುಕುಲಕ್ಕೆ, ಅದೇ ರೀತಿಯಾಗಿ ಸಕಲ ಸಸ್ಯಕುಲಕ್ಕೆ, ವಿಶ್ವಕ್ಕೆಲ್ಲ ಕ್ಷೇಮವಾಗಲಿ ಎಂಬುದಾಗಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡೋದೊಂದೇ ನಮ್ಮ
ಕರ್ತವ್ಯ ಮಂತ್ರವಾಗಿದೆ. ಸರ್ವೇ ಜನಾಃ ಸುಖಿನೋ ಭವಂತು ಅನ್ನುವಂತಹ ಮಂತ್ರವೇ ನಮ್ಮ ಮಂತ್ರವಾಗಬೇಕು. ವಿಶ್ವದಲ್ಲಿ ಶಾಂತಿ ನೆಲೆಗೊಳ್ಳಬೇಕು, ಗಲಭೆಗಳಾಗಬಾರದು. ದೇಶಕ್ಕೆ ಗಲಭೆ ಆಗದಂತೆ ಭಗವಂತ ಗುರುಗಳು ರಕ್ಷಣೆ ಮಾಡಲಿ. ಅದೇ ರೀತಿಯಾಗಿ ನಮ್ಮ ದೇಶ ಎಲ್ಲ ರೀತಿಯಲ್ಲಿಯೂ ಕೂಡ ಸುದೃಢವಾಗಲಿ. ಜಗದ್ಗುರುವಿನ ಸ್ಥಾನವನ್ನ ವಿಶೇಷವಾಗಿ ಶೀಘ್ರವಾಗಿ ಅಲಂಕರಿಸಲಿ ಎಂಬುದಾಗಿ ದೇವರಲ್ಲಿ ನಾವು ಪ್ರಾರ್ಥಿಸೋಣ. ಮೊನ್ನೆಯ ದಿನ ಬಾಂಗ್ಲಾದೇಶದಲ್ಲಿ ಸಮಸ್ತ ಹಿಂದೂಗಳ ಮೇಲೆ ಏನು ಆಕ್ರಮಣ ನಡೆದಿದೆ, ಇದು ಅತ್ಯಂತ ಹೇಯವಾದದ್ದು. ಅದನ್ನು ನಾವು ಸಂಪೂರ್ಣವಾಗಿ ಅದನ್ನು ಖಂಡಿಸ್ತಾ ಇದ್ದೇವೆ. ಆ ತರಹದ ಯಾವುದೇ ಮತೀಯ ಸಮಸ್ತ ಮನುಷ್ಯರು ಕೂಡ ಅಣ್ಣ ತಮ್ಮಂದಿರಂತೆ ಬಾಳಬೇಕು ಅನ್ನುವಂತಹದ್ದೇ ನಮ್ಮ ಮುಖ್ಯ ಸಂಕಲ್ಪವಾಗಿದೆ. ಇಂತಹ ಗುರುಗಳ ದಿವ್ಯ ಕ್ಷೇತ್ರ ಈ ಮಂತ್ರಾಲಯ ಕ್ಷೇತ್ರ. ಮನೆಯಲ್ಲಿ ಮನದಲ್ಲಿ ಗುರುರಾಜರ ಭಕ್ತರು ತಮ್ಮ ಆರಾಧ್ಯ ಗುರುಗಳನ್ನ ಸೇವಿಸ್ತಾ ಇದ್ದಾರೆ. ಅಂತಹ ಗುರುಗಳ ಅನುಗ್ರಹ ಸಮಸ್ತರಿಗೂ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಮಂತ್ರಾಲಯ ಕ್ಷೇತ್ರದಲ್ಲಿ ಭಕ್ತರ ಸೌಕರ್ಯಕ್ಕೋಸ್ಕರವಾಗಿ ಭಕ್ತರ ಸಹಕಾರದೊಂದಿಗೆ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನು ಹಮ್ಮಿಕೊಂಡು ಯಥೋಚಿತವಾಗಿ ಮಾಡಲಾಗ್ತಾ ಇದೆ. ಬರುವಂತಹ ಭಕ್ತರಿಗೆ ಎಷ್ಟು ವಸತಿ ಮಾಡಿದ್ರು, ಎಷ್ಟು ರಸ್ತೆಗಳು ಮಾಡಿದ್ರು, ಏನೇ ಸೌಕರ್ಯ ಮಾಡಿದ್ರು ಕೂಡ ಅದು ಭಕ್ತರ ಸಂಖ್ಯೆ ದೊಡ್ಡದು, ವ್ಯವಸ್ಥೆ ಕಮ್ಮಿ ಆದರೂ ಕೂಡ ಇನ್ನೂ ಹೆಚ್ಚಿನ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ಆದರೆ ಗುರುರಾಜರ ಭಕ್ತರು ಎಷ್ಟೆಷ್ಟು ಸಂಖ್ಯೆಯಲ್ಲಿದ್ದಾರೋ ಅಷ್ಟಷ್ಟು ಮಾಡಲಿಕ್ಕೆ ವ್ಯವಸ್ಥೆಗೆ ಅದು ಕೊರತೆ ಆಗ್ತದೆ. ಆದರೆ ಅಂತಹ ಅಪಾರವಾದ ಗುರುರಾಜರ ಭಕ್ತರ ಸಾಗರವನ್ನ ಈ ಸಂದರ್ಭದಲ್ಲಿ ನಾವು ಹೇಳ್ತೇವೆ. ಆರಾಧನಾ ಉತ್ಸವದಲ್ಲಿ ವಸತಿಯಾಗ್ಬೋದು, ದರ್ಶನದ್ದಾಗ್ಬೋದು, ಪ್ರಸಾದದ್ದಾಗ್ಬೋದು, ಅಥವಾ ರಸ್ತೆ ಸಂಚಾರದ ವ್ಯವಸ್ಥೆಯಲ್ಲಿ ಆಗ್ಬೋದು, ಮಳೆಯ ಅಡಚಣೆ ಆಗ್ಬೋದು, ಈ ಎಲ್ಲವನ್ನೂ ಕೂಡ ಮೆಟ್ಟಿ ಲೆಕ್ಕಿಸದೆ ನಿಮ್ಮ ಗುರುಗಳ ಅನುಗ್ರಹಾಕಾಂಕ್ಷಿಗಳಾಗಿ ನೀವು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಕ್ಷೇಮವಾಗಲಿ ಎಂಬುದಾಗಿ ನಾವು ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿ ಕ್ಷೇಮವನ್ನು ಕೋರುತ್ತಾ, ಯಾವ ನಮ್ಮ ಶ್ರೀಮಠದಲ್ಲಿ ಅತ್ಯಂತ ಪ್ರಾಮಾಣಿಕತೆಯಿಂದ ರಾತ್ರಿ ಹಗಲು ಎನ್ನದೆ ಇಷ್ಟು ಭಕ್ತರನ್ನ ಸೇವಿಸ್ತಾ ಇರತಕ್ಕಂತಹ ನಮ್ಮ ಶ್ರೀಮಠದ ಸೇವಾ ಸಿಬ್ಬಂದಿಗಳ ಸೇವೆಯನ್ನ ನಾವು ಎಷ್ಟು ಕೊಂಡಾಡಿದರೂ ಕೂಡ ಸಾಕಾಗೋದಿಲ್ಲ. ಅಂತಹ ಅವರಿಗೆ ನಾವು ಈ ಸಂದರ್ಭದಲ್ಲಿ ನಮ್ಮ ಗುರುರಾಜ ರಾಘವೇಂದ್ರ 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 ಪಾಹಿಮಾ ರಾಘವೇಂದ್ರ ರಾಘವೇಂದ್ರ ರಾಘವೇಂದ್ರ